ನಮಸ್ತೆ ಎಲ್ಲರಿಗೂ. ಇದು ಭಾನುವಾರ ಬೆಳಗ್ಗೆ ನೋಡಿ, ನಾನು ಹೆಚ್ಚು ಕಮ್ಮಿ 8:30ಗೆ ಬಂದಿದ್ವಿ. ಯಾಕೆಂದರೆ ಯಾರೂ ಇರಲಿಲ್ಲ ಮನೇಲಿ. ಒಂದು ಸ್ವಲ್ಪ ಕೆಲಸ ಇತ್ತು, ಮಾಡಿಬಿಟ್ಟು ಮೇಲೆ ಬಂದಿದ್ದೀವಿ. ಅಷ್ಟೊತ್ತಿಗೆ ಮೋಡ ನೋಡಿ ಕಪ್ಪಗೆ. ಮಳೆ ಬಂದರೆ ಕೆಲಸ ಮಾಡೋಕ್ಕಾಗಲ್ಲ, ಬೇಗ ಬೇಗ ಮಾಡೋಣ ಅಂತ ಬಂದ್ವಿ. ಇದು ನನ್ನ ಮಗನೇ ಮಾಡಿದ್ದು ವಿಡಿಯೋ. ಮೋಡ ಆಗಿರೋದಕ್ಕೆ ಹಕ್ಕಿಗಳು ಬೇರೆ ಹಾರಾಡ್ತಿದ್ವು ಅಂತಲ್ಲ, ಅದನ್ನು ಆಮೇಲೆ ಹೂವುಗಳು ಅರಳಿರೋವು ತುಂಬ ಚೆನ್ನಾಗಿ ಕಂಡಾಗ ಅವನೊಂಚೂರು ವಿಡಿಯೋ ಮಾಡಿ ಕಳಿಸಿರ್ತಾನೆ. ಅವನ್ನೇ ಇದ್ರ ಜೊತೆಗೆ ಆರ್ ಮಾಡಿದ್ದೀನಿ ನೋಡಿ. ಹತ್ತಿರದಿಂದ ತೆಗೆದಿರ್ತಾರೆ ಅದು. ಅವರು ಫೋನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಜಾಸ್ತಿ ರೇಟಿನ ಫೋನ್ ತೊಗೊಂಡ್ರೆ ಇಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ವಿಡಿಯೋ ಕ್ವಾಲಿಟಿ. ಅದರಿಂದ ತೆಗೆದಿದ್ದ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನನ್ನ ಫೋನಲ್ಲೇ ಆಮೇಲೆ ಕೆಲಸ ಮಾಡಾದಮೇಲೆ ಅಥವಾ ಮೊದಲು ಒಂದು ಸರಿ ಗಾರ್ಡನ್ ಅಪ್ಡೇಟ್ ಕೊಡ್ತೀನಲ್ಲ, ಆವಾಗ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಇದೊಂದು ಹೊಸ್ದಾಗಿ ಅರಳಿರೋದು. ಲಾಲ್ಬಾಗಿಂದ ನಾವು 3 ಗಿಡ ತಂದಿದ್ದ, 3 ಗಿಡ ಇದ್ದವು ಅಂಥೇಳಿ ತಂದು 2 ರಿಪೋರ್ಟ್ ಮಾಡಿದ್ದೆ. ಇನ್ನೊಂದು ಹೂವು ಬಿಟ್ಟಿರಲಿಲ್ಲ. ಅದು ಬಿಡೋಕ್ಕೂ ಎಷ್ಟೋ ಸರಿ ಮೊಗ್ಗಾದ್ರೂ ಅರಳೋಕ್ಕಾಗಿರ್ಲಿಲ್ವಲ್ಲ, ಅದು ಇವತ್ತು ಅರಳಿದೆ. ದೊಡ್ಡದಾಗಿದೆ ಹೂವು, ಅಂದರೆ ಕೇಸರಿ. ಮೊದಲದು ಒಂಥರ ಎಲ್ಲೋ ಮಿಕ್ಸ್ ಇದ್ದಾವೆ, ಗೋಲ್ಡನ್ ಎಲ್ಲೋ, ಇನ್ನೊಂದು ಎಲ್ಲೋ ಅಲ್ವಾ. ಇದು ಕೇಸರಿ ಕಲರು. ಮೂರು ಥರ ಕಲರ್ ಆಯಿತು. ಖುಷಿ ಆಯಿತು ನೋಡಿ. ಆಮೇಲೆ ಇದು ರಜನಿಗಂಧ ಅಥವಾ ಸುಗಂಧರಾಜ ಅಂತೀವಲ್ಲ, ಡಬಲ್ ಪೆಟಲು. ಇದು ಹೂವು ಬಿಡ್ತಾನೇ ಇದೆ. ಮಳೆ ಬಂದ್ರಿಗಿನ ಈ ಹೂವು ಸರಿಯಾಗಿ ಅರಳಲ್ಲ. ಬಿಸಿಲಿದ್ರೆ ಮಾತ್ರ ತುಂಬ ಚೆನ್ನಾಗಿ ಅರಳುತ್ತೆ. ಇದು ಮಳೆ ಬಂದ ತಕ್ಷಣ ಅದು ಹಂಗೆ ಅಲ್ಲಿಯೇ ಕಂದೋಗ್ಬಿಡ್ತವೆ. ಆಮೇಲೆ ಮಳೆ ಬರ್ತಾ ಇರೋದಕ್ಕೆ ರೈನ್ ಲಿಲ್ಲಿ ನಾನು ಚಿಕ್ಕ ಪಾಟು, ನರ್ಸರಿ ಪಾಟ್ಗಳಿಗೆ ಇಟ್ಟಿದ್ದೀನಿ ಜಾಸ್ತಿ. ಈ ಸರಿ ಹೋದ ವರ್ಷಕ್ಕಿಂತ ಈ ವರ್ಷ ರೈನ್ ಲಿಲ್ಲಿ ಕಮ್ಮಿನೇ ಬಿಟ್ಟಿದ್ದಾವೆ ನಮ್ಮ ಕಡೆ. ಯಾಕೆಂದರೆ ನಾನು ಅದನ್ನು ರಿಪೋರ್ಟ್ ಮಾಡ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಅದರಲ್ಲೇ 1 ವರ್ಷ ಆಯ್ತಲ್ಲ ಇಟ್ಟು, ಅದಕ್ಕೆ ಅದರಿಂದ. ಆಮೇಲೆ ಇವಾಗ ನಾನು ಮಾಡ್ತಾರೆ ವಿಡಿಯೋ ನೋಡಿ. ಪಿಂಕು ಇದನ್ನು ಅರಳಿದೆ. ಇದಂತೂ ಜಾಸ್ತಿ ಮೊಗ್ಗಿತ್ತಲ್ವ, ದಿನ 1-2 ಅರಳುತ್ತಾನೇ ಇರುತ್ತೆ. ಆಮೇಲೆ ಇದೊಂದು ರೆಡ್ ಡಬಲ್ ಪೆಟಲು. ಇದನ್ನು ಅಷ್ಟೇ ಕಟಿಂಗಿಂದ ಬೆಳೆಸಿದ್ದು. ಇದು ಚೆನ್ನಾಗಿ ಬರ್ತಾಯಿದೆ. ಇದು ನಮ್ಮ ಅಣ್ಣವ್ರ ಊರಿಗೆ ಹೋದಾಗ ತಗೊಂಬಂದು ಕಟಿಂಗ್ ಇಟ್ಟಿದ್ದು. ಪಿಂಕ್ ಮಾತ್ರ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೆ ನರ್ಸರಿಯಿಂದ, ಲಾಲ್ಬಾಗಿಂದ. ಆಮೇಲೆ ಇದನ್ನು ನೋಡಿದೆ ನೋಡಿ, ಇನ್ನೊಂದು ಸರಿ ನೋಡಿದೆ. ನಾನು ತೆಗೆದಿದ್ದದು ವಿಡಿಯೋ. ಫಸ್ಟ್ ವಿಡಿಯೋಗೂ ಇದಕ್ಕೂ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಫೋನ್ ತೊಗೊಂಡ್ರೆ ಒಳ್ಳೆ ಕ್ಯಾರಿಟಿ ಬರುತ್ತೆ. ಇದು ಅಷ್ಟೇ ಬೀಜದಿಂದ ಬಂದಿರೋದು. ನಿಮಗೆ ತೋರಿಸಿದ್ದೆ ಆವಾಗ, ಸಣ್ಣದಾಗಿ ಹೂವು ಬಿಟ್ಟಿತ್ತು. ಬದುಕ್ತು ಗಿಡ, ಅದರದ್ದು ಮದರ್ ಪ್ಲ್ಯಾಂಟ್ ಸತ್ತೋಯ್ತು ಅಂತ ಹೇಳಿದ್ದೆ. ಇವತ್ತು ತುಂಬ ಚೆನ್ನಾಗಿ ಅರಳಿದೆ, ದೊಡ್ಡದಾಗಿ ರಿಪೋರ್ಟ್ ಮಾಡಾದ್ಮೇಲೆ. ಇಲ್ಲಿ ಒಂದು ಎಲ್ಲೋ ಅರಳಿದೆ. ಆಮೇಲೆ ಇದು ನಾಟಿದು. ಇದೂ ಅಷ್ಟೇ ಪಕ್ಕದ ಮನೆಯವರಿಂದ ದಾಸವಾಳ ಕಟಿಂಗ್ ಇಸ್ಕೊಂಬಂದು ಫಸ್ಟ್ 3 ವರ್ಷದ ಕೆಳಗಡೆ ಇದ್ರ ಕಟಿಂಗ್ಸ್ ಇಡೋದು ವಿಡಿಯೋ ಮಾಡಿದ್ದೀನಿ. ಅಷ್ಟು ಕಟಿಂಗ್ ಇಟ್ಬಿಟ್ಟು ನನ್ನ ಹತ್ರ 2 ಗಿಡ ಇಟ್ಕೊಂಡು ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲೊಂದು ದಾಸವಾಳ ಮಧ್ಯೆ ಸೇರ್ಕೊಂಬಿಟ್ಟಿದೆ ಕಣಗಿಲ ಗಿಡ ಹತ್ರ ಅಂದನಲ್ಲ. ಇವತ್ತು ಇದನ್ನು ದಾಸವಾಳ ಎಲ್ಲ ಒಟ್ಟಿಗೆ ಇಡ್ತೀವಲ್ಲ, ಆವಾಗ ಇದನ್ನು ಅಲ್ಲೇ ಇಡ್ತೀವಿ. ಯಾಕೆಂದರೆ ಇಲ್ಲೊಂದೇ ಇರೋದು ಬೇಡ ಅಂತ. ಇದೊಂದು ಪರ್ಪಲ್ ಕಲರ್ ಇವತ್ತು ಅರಳಿದೆ. ಇದಕ್ಕೆ ಸ್ವಲ್ಪ ಹುಳ ಬರ್ತಾಯಿತ್ತು, ನೋಡಿ ಎಲೆಗಳು ತೆಗಿತಾ ಇದ್ದೆ. ಇವಾಗ ಇದರಲ್ಲಿ ಮೊಗ್ಗಾಗಿ ಮತ್ತು ಹೂವು ಬಿಡ್ತಾಯಿದೆ. ಈ ಶಂಖಪುಷ್ಪ ಎಲ್ಲ ಹೂವು ಬಿಡ್ತಾ ಇದ್ದಾವೆ, ಆದರೆ ಕಾಯಿಲೆ ಇದೆ. ಆಮೇಲೆ ಅದು ಬಳ್ಳಿ ಥರ ಬರ್ತಾಯಿದೆ, ಹಬ್ಸೋಕ್ಕಿಲ್ಲ. ಅದಕ್ಕೆ ಅವನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು. ಇವತ್ತು ಎಷ್ಟು ಇಟ್ಟಿಗೆ ಇದ್ದಾವೋ, ಎಷ್ಟು ಇಟ್ಟಿಗೆ ಇದೆ ನಮಗೆ ಪಾಟ್ಗಳು ಜೋಡ್ಸೋಕ್ಕೆ ನೋಡ್ಕೊಂಬಿಟ್ಟು ಅಷ್ಟು ಜೋಡಿಸ್ತೀವಿ ಇವತ್ತು. ಆದಷ್ಟು ಭಾನುವಾರ ಅಲ್ವಾ, ಮಳೆ ಬರಲಿಲ್ಲ ಅಂದರೆ ನಮ್ಮ ಕೆಲಸ ಆದಷ್ಟು ಜೋಡಿಸ್ಕೊಂಬಿಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ಇದು ಮಾರ್ನಿಂಗ್ ಗ್ಲೋರಿ ನೋಡಿ, ಹಾಕಿಲ್ಲ ಬೀಜ, ಯಾವಾಗೋ ಹಾಕಿದ್ದು. ಅದೆಲ್ಲ ಒಂದು ಇದಿರುತ್ತೆ. ಈ ಥರ ಮಾರ್ನಿಂಗ್ ಗ್ಲೋರಿನೂ ಅಷ್ಟೇ, ಒಂದು ಸರಿ ತಂದು ಹಾಕೊಂಬಿಟ್ರೆ ನಮ್ಮ ಗಾರ್ಡನಲ್ಲಿ ಹೋಗೋದೇ ಇಲ್ಲ. ಎಲ್ಲೋ ಒಂದು ಬೀಜ ಉದುರಿಬಿಟ್ಟು ಆ ಗಿಡ ಬರುತ್ತೆ. ಇದು ಮೆಕ್ಸಿಕನ್ ಪೆಟೋನಿಯಾ. ಇವು ಕೂಡ ತೆಗಿಬೇಕು, ಅದೆಲ್ಲ ಒಂದು ಕಡೆ ಇಡಬೇಕು. ನೋಡಿ, ಇಲ್ಲಿ ಇಟ್ಟಿಗೆಗಳು ತಂದಿಟ್ಟಿದ್ದೀವಿ. ಇವು ಜೋಡಿಸಿದ್ವಿ. ಇದನ್ನು ವಿಡಿಯೋ ಮಾಡಲಿಲ್ಲ, ನಾನು ನಮ್ಮ ಅಳಿಯ ಇಬ್ಬರೇ ಇದ್ವಿ. ಜೋಡಿಸೋದು, ಇಟ್ಟಿಗೆ ಇಡೋದು, ಗುಡಿಸೋದು ಅವೆಲ್ಲ ಮಾಡೋವಾಗ ವಿಡಿಯೋ ಮಾಡೋರು ಇರಲ್ವಲ್ಲ, ಅದರಿಂದ ವಿಡಿಯೋ ಮಾಡಾದ್ಮೇಲೆ ತೋರಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಸಾಮಂತಿಗೆ ಕಲರಿನವೆಲ್ಲ ಒಂದೇ ಕಡೆ ಪಿಂಕ್ ಇಡ್ತೀನಿ ಅಂತ. ಇಟ್ಟಿದ್ದೀವಿ ನೋಡಿ, ಈ ಥರ ಇಟ್ಟಿದ್ದೀವಿ. ಇವಾಗ ಮುಂದೆ ಇತ್ತಲ್ಲ ಸಾಲು, ಸ್ವಲ್ಪ ಈ ಕಡೆ ತೊಗೊಂಬಂದಿದ್ವಿ. ನಮಗೆ ಇನ್ನೂ 1-2 ಸಾಲಿಗೆ ಜಾಗ ಬೇಕಲ್ವ, ಅದಕ್ಕೆ ಆ ಕಡೆಯಿಂದ ಜೋಡಿಸ್ಕೊಂಬಂದಿದ್ದು. ಇವಾಗ ಇದು ಸಾಮಂತಿಗೆ ಈ ಥರ ಒಂದು ಲೈನ್ ಪೂರ್ತಿಯಾಗಿದೆ. ಮುಂದೆ ಒಂಚೂರು ಜಾಗ ಇದೆ ನೋಡಿ. ಇವೆಲ್ಲ ಪಿಂಕು ಯಾವಾಗಲೂ ಸ್ವಲ್ಪ ಒಂದೇ ಥರ ಹೂವು ಬಿಡುತ್ತೆ. ಆಮೇಲೆ ಯಾವಾಗಲೂ ಯಾವ ಹೂವು ಇಲ್ಲಾದ್ರೂ ಈ ಹೂವು ಪೂಜೆಗೆ ಸಿಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಪಾಟಲ್ಲೇ ಇಟ್ಕೊಂಡಿದ್ದೀನಿ. ಇದು
ಆಮೇಲೆ ಇದು ಬೇರೆ ಹೂವು ಇದ್ದಾಗ ಇವನ್ನ ಹೂವು ಕೀಳಕ್ಕೆ ಹೋಗಲ್ಲ. ಯಾವ ಹೂವು ಇಲ್ಲ ಅಂದಾಗ ಫಸ್ಟ್ ಅರಳಿ ಇನ್ನೇನು ಬಾಡುತ್ತೆ ನಾವು ಹೂವು ಕಿಟ್ಬಿಟ್ಟು ಪೂಜೆಗೆ ಇಡ್ತೀನಿ. ಆಮೇಲೆ ಇಲ್ಲೊಂದು ನಾಟಿದು ಗುಲಾಬಿ ಕಟಿಂಗ್ ಇಟ್ಟಿದ್ದೆ ಅನಿಸುತ್ತೆ. ಇವಾಗ ಹೂವು ಬಿಡೋವರೆಗೂ ಗೊತ್ತಾಗಲ್ಲ, ಅದು ಹೂವು ಬಿಟ್ಟ ಮೇಲೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದ್ದಿದ್ವು ಸಾಮಂತಿಗೆ ಗಿಡ, ಇಲ್ಲಿಂದ ಸರಿಸಿ ನಾವು ಅಲ್ಲಿಟ್ಟಿದ್ದೀವಿ. ಬೇಡದೇ ಇರೋವೆಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಇವಾಗ ಸಾಲು ಮಾಡ್ಕೋಬೇಕು. ಫಸ್ಟ್ ಇದನ್ನು ಕೆಳಗಡೆನೇ ಇಟ್ಬಿಟ್ಟಿದ್ದೆ, ನೆಲ ಎಲ್ಲ ಕೆಳಗಡೆ ಇಟ್ಟಿದ್ದು ಪಾಟಿನ ಮಣ್ಣೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿರುತ್ತಲ್ಲ, ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಬಿಟ್ಟು ಇವತ್ತೇನು ತೊಳೆಯೋಕ್ಕೆ ಹೋಗಲ್ಲ ಅಲ್ಲಿ, ಯಾಕೆಂದರೆ ಮಳೆ ಬರೋಂಗಿದೆ. ಅದರಿಂದ ನಾವು ಕಸ ಒಂದು ಗುಡಿಸ್ಕೊಂಬಿಟ್ಟು ಮಣ್ಣೆಲ್ಲ ತೆಗೆದು ಹಾಕ್ಕೊಂಬಿಟ್ರೆ ಮಳೆ ಬಂದ್ರಿಗಿನ ಅದೇ ಕ್ಲೀನ್ ಆಗುತ್ತೆ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ. ಇಲ್ಲಿ ಮತ್ತೆ ನಾನು ಅರಶಿನ ಎಲ್ಲ ತಂದು ಈ ಕಡೆ ಇಟ್ಟಿದ್ದೆ, ಆ ಕಡೆ ಒಂದೊಂದೇ ಇಟ್ಟಿದ್ನಲ್ಲ. ಇಲ್ಲ ಬೇಡ, ಇದೆಲ್ಲ ಟಬ್ಗಳೆಲ್ಲ ಒಂದೇ ಕಡೆ ಇರಲಿ ಅಂತಂದಿದ್ದೀನಿ. ಆ ಕಡೆ ಎಲ್ಲ ಜಾಗ ಖಾಲಿಯಾಗಿದೆ ನೋಡಿ. ಅಲ್ಲಿ ನಾನು ಸುಗಂಧರಾಜ ಬೇರೆ ಬೇರೆ ಗಿಡಗಳು ಇಡ್ತೀನಿ. ದಾಸವಾಳ ಎಲ್ಲ ಪೂರ್ತಿ ಹಿಂಗೆ ಬರೋಂಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಇವಿಷ್ಟು ಇಟ್ಟಿರೋದು ನಿಮಗೆ ವಿಡಿಯೋ ಮಾಡಿದ್ದೆ. ಒಂದು ಲೈನ್ ಫಸ್ಟ್ ಲೈನಲ್ಲಿ ಮಲ್ಲಿಗೆ ಹೂವಿನ ಪಕ್ಕ ಇಟ್ಟಿರೋದು ಮಾಡಿದ್ದೆ. ಇವತ್ತು ನಾವು ಸಾಮಂತಿಗೆ ಹಿಂದೆ ಇದ್ದಾವೆ, ಮುಂದೆ ದಾಸವಾಳ ಇಟ್ಟಿದ್ದೀವಿ ನೋಡಿ. ಇವಾಗ ನಿಮಗೆ ಸಾಮಂತಿಗೆ ಕಾಣಿಸಲ್ಲ, ಹಂಗೆ ಮುಂದೆ ಇದ್ದಾವೆ. ಯಾಕೆಂದರೆ ನಾವು ಅಳಿಲಿನಿಂದ ಕಾಪಾಡ್ಕೋಬೇಕು ಅಂತಲೇ ಮುಂದೆ ದೊಡ್ಡ ಗಿಡಗಳು ಇಟ್ಕೊಂಡಿದ್ದೀನಿ ನಾನು. ಅದು ಬರೀ ದಾಸವಾಳ. ಆಮೇಲೆ ಇಲ್ಲೊಂಚೂರು ಜಾಗ ಮಾಡಿ ಇಲ್ಲೊಂದು ಲೈನ್ ಮಾಡ್ಕೋಬೇಕು ತರಕಾರಿಗೆ. ಆಮೇಲೆ ಇಲ್ಲೆಲ್ಲ ನಾನು ಇಟ್ಟಿಗೆ ಖಾಲಿ ಆಗೋದು ಮಾಡೋಷ್ಟೊತ್ತಿಗೆ ಇನ್ನು ಮಿಕ್ಕಿರೋ ಗಿಡಗಳೆಲ್ಲ ನಾನು ಗೋಡೆ ಪಕ್ಕ ಆಮೇಲೆ ಒಂದು ಸ್ವಲ್ಪ ನೆಲದ ಮೇಲೆ ಇಟ್ಟಿದ್ದೀನಿ. ಏನು ಮಾಡೋಕ್ಕಾಗ ಇಟ್ಟಿಗೆಗಳು ತರ್ಸ್ಕೊಂಡ್ಮೇಲೆ ಒಂಚೂರು ಜೋಡಿಸ್ಕೋಬೇಕು. ಮಳೆ ನೋಡಿದರೆ ಸೋಮವಾರದಿಂದ ಮತ್ತೆ ಹಿಡ್ಕೊಂಡಿದೆ, ನೋಡಬೇಕು. ಅದು ಮಳೆ ನಿಂತರೆ ಅದೊಂಚೂರು ಕೆಲಸ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ತರಕಾರಿ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ನೋಡಿ. ಎಲ್ಲ ಆದಮೇಲೆ ಇಲ್ಲೆಲ್ಲ ತುಂಬ ಓಡಾಡಿ ಇಟ್ಟಿಗೆ ಬಿದ್ದು ಗಲೀಜಾಗಿತ್ತು, ಅದನ್ನೆಲ್ಲ ತೊಳೆದಿದ್ದೀವಿ ನೋಡಿ. ಇಲ್ಲಿ ಇದ್ವಲ್ಲ ಇಟ್ಟಿಗೆಗಳು ಎಲ್ಲ ಖಾಲಿಯಾಗಿದ್ದಾವೆ, ಏನೂ ಇಲ್ಲ ಅಲ್ಲಿ. ಆಮೇಲೆ ಗಾರ್ಡನಿಗೆ ಸಂಬಂಧಪಟ್ಟಿದ್ವು ಅಂತ ನಾನು ಏನೇನೋ ಇಟ್ಟಿದ್ದೆ ಅಲ್ವಾ, ಪೈಪು ಅದು ಎಲ್ಲ ಜೋಡಿಸ್ಬಿಟ್ಟಿದ್ವಿ, ಎಲ್ಲ ಖಾಲಿ. ಇನ್ನು ಇವಾಗ ಸ್ವಲ್ಪ ಇಟ್ಟಿಗೆ ತರಿಸಿ ಇಂಡಾಲಿಯಮ್ ಶೀಟ್ ಇದೆ, ಕಟ್ ಮಾಡಿ ಇಟ್ಟಿದ್ದಾನೆ ನನ್ನ ಮಗ. ಅವನ್ನ ಇಟ್ಬಿಟ್ಟು ಗಿಡ ಇಡಬೇಕು ಮಿಕ್ಕಿದ್ವು. ಅದೊಂದು ಲೈನ್ ಮುಗಿದ್ರೆ ಎಲ್ಲ ಆಗೋಗುತ್ತೆ. ಆಮೇಲೆ ತರಕಾರಿ ಎಲ್ಲೆಲ್ಲಿ ಇಟ್ಕೋಬೇಕು ಅನ್ನೋದು ಮತ್ತೆ ಒಂಚೂರು ಪಾಟ್ಗಳು ಆ ಕಡೆ ಈ ಕಡೆ ಚೇಂಜ್ ಮಾಡಬೇಕಾಗುತ್ತೆ. ಯಾಕೆಂದರೆ ದಾಸವಾಳ ಮಾತ್ರ ಮುಂದೆ ಇಡ್ತೀನಿ, ಇನ್ನು ಬೇರೆ ಪಾಟು ಆ ಕಡೆ ಈ ಕಡೆ ಚೇಂಜ್ ಮಾಡಲೇಬೇಕು. ದಾಸವಾಳ ಚೇಂಜ್ ಮಾಡೋದು ಬೇಡ. ಇವಾಗ ಸ್ವಲ್ಪ ಹಿಂದೆ ಇಟ್ಟಿರೋ ಪಾಟೆಲ್ಲ ಮತ್ತೆ ಅಲ್ಲಿ ಜೋಡಿಸಾದ್ಮೇಲೆ ಮುಂದೆ ಇಟ್ಕೊಂಡು ಇಲ್ಲೆಲ್ಲ ಸ್ವಲ್ಪ ತರಕಾರಿ ಬೀಜ ಹಾಕ್ಕೊಂಬನ ಅಂದ್ಕೊಂಡಿದ್ದೀನಿ. ಕೆಲಸದ ಮಧ್ಯೆ ಈ ಹೂವು ಅರಳಿರೋದೇ ನೋಡಿಲ್ಲ ನಾನು. ಇದೊಂದು ಅರಳಿದೆ, ಇದನ್ನು ನೋಡಿ. ಇನ್ನೊಂದು ಗೋಲ್ಡನ್ ಎಲ್ಲೋ, ಅದ್ರ ಜೊತೆ ಬಂದಿದ್ದು ಫಸ್ಟು ನೋಡಿಸಿದ್ನಲ್ಲ ಅದು. ಇದು ಬೀಜದಿಂದ ಬಂದಿರೋದು, ಕಟಿಂಗ್ ಇಟ್ಟಿದ್ದೆ ಅನಿಸುತ್ತೆ, ಬಂದೈತೆ. ಇದ್ರ ಮದರ್ ಪ್ಲ್ಯಾಂಟು ಸತ್ತೋಯ್ತು, ಬೀಜದಿಂದ ಬೆಳೆಸಿದ ಗಿಡ. ಲಾಸ್ಟಲ್ಲಿ ಮತ್ತೆ ನಿಮಗೆ ಹೂವು ತೋರಿಸ್ತಾಯಿದ್ದೀನಿ, ತೊಳೆದು ಎಲ್ಲ ಕ್ಲೀನ್ ಆದಮೇಲೆ ಎಲ್ಲೆವರೆಗೂ ತೊಳೆದಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದಿದ್ದರೆ ವಿಡಿಯೋಗಳು ಇಷ್ಟ ಆದರೆ ನಿಮಗೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡೋರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಇಲ್ಲೊಂದು ಪರ್ಪಲ್ ಇತ್ತಲ್ಲ, ಅದು ಹುಳ ಬರ್ತಾಯಿತ್ತು, ಎಲ್ಲ ತೆಗೆದ್ಮೇಲೆ ಇವಾಗ ಅರಳ್ತಾ ಇದ್ದಾವೆ ನೋಡಿ. ಇಲ್ಲೆಲ್ಲ ನೀರು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನಾವು ಪೂರ್ತಿ ತೊಳೆದಿದ್ದೀವಿ ಮೆಟ್ಲುವರೆಗೂ. ಆಮೇಲೆ ಎಲ್ಲೋ ಒಂದು ಇಲ್ಲಿ ಇಟ್ಟಿದ್ದೀವಿ, ಇಷ್ಟವರೆಗೂ ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿಂದ ಆ ಕಡೆ ಸಾಮಂತಿಗೆ ಗಿಡ ಪಕ್ಕದಲ್ಲೇ ನೋಡಿ, ಇಲ್ಲಿ ಗುಲಾಬಿ ಗಿಡ ಅಂದರೆ ಅದೇ ಲೈನ್ ಬೇರೆ ಆಗುತ್ತೆ, ಇದೇ ಲೈನ್ ಬೇರೆ ಆಗುತ್ತೆ. ಗುಲಾಬಿ ಗಿಡ ಒಂದೇ ಸಾಲ ಬಂದಿದ್ದು ಅರ್ಧಕ್ಕೆ, ಇನ್ನು ಜಾಸ್ತಿ ಏನು ಪಾಟ್ ಇಲ್ಲ. ಅವು ಒಂದು 12-13 ಪಾಟ್ ಇದ್ದಾವೆ ಅಷ್ಟೇ ನೋಡಿ. ಇಲ್ಲಿಂದ ಇಲ್ಲೇವರೆಗೂ ಮೆಟ್ಲು ಎಲ್ಲ ತೊಳೆದಿದ್ದಾಯಿತು, ಯಾಕೆಂದರೆ ಓಡಾಡಿ ತುಂಬ ಗಲೀಜಾಗಿತ್ತು ಅಲ್ಲಿ. ಇದೆಲ್ಲ ಕೆಲಸ ಆದಮೇಲೆ ಒಂದು ಸರಿ ಕ್ಲೀನ್ ಮಾಡಿಬಿಡೋಣ. ಇನ್ನು ಮಳೆ ಬಂದಾಗ ಅಲ್ಲಿ ಗಿಡಗಳು ಇಟ್ಟಲ್ಲಿ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ. ಇಲ್ಲಿಂದ ಪ್ಯಾಸೇಜು, ಆ ರೋಡಲ್ಲಿ ಸಿಮೆಂಟು ಅದೆಲ್ಲ ಇತ್ತು. ನಾನು ಈ ನಡುವೆ ಕೆಲಸ ಶುರುವಾದಾಗಿಂದ ಅಲ್ಲಿ ಗುಡ್ಸೋಕ್ಕೂ ಹೋಗಲ್ಲ, ರಂಗೋಲಿ ಹಾಕೋಕ್ಕೋಗಲ್ಲ. ಇವತ್ತು ನೀಟಾಗಿ ತೊಳೆದಿದ್ದೀನಿ ಅಲ್ಲಿ. ತೊಳೆದಲ್ಲ ಆದಮೇಲೆ ಇನ್ನೊಂದು ಸರಿ ಇದು ನೋಡ್ತೀನಿ. ಇವತ್ತು ಭಾನುವಾರ ಆಗಿರೋದಕ್ಕೆ ಸಾಯಂಕಾಲ ದೇವ್ರ ಸಾಮಾನು ತೊಳಿತೀನಿ, ಪೂಜೆ ಮಾಡೋಷ್ಟಿರಲ್ಲ. ಹೂವು ಎಲ್ಲ ಕಿತ್ಕೊಂಡು ಹೋಗಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಸೋಮವಾರಕ್ಕೆ ಹೂವು ದೇವ್ರ ಗಿಡಕ್ಕೆ ಬರುತ್ತೆ. ಸುಮಾರು ಅಳಿತವೆ. ಒಂದೊಂದು ಸರಿ ಸೋಮವಾರ ಜಾಸ್ತಿ ಹೂವು ಸಿಕ್ಕಿರಲ್ಲ, ಈ ಭಾನುವಾರ ಜಾಸ್ತಿ ಸಿಕ್ಕಾಗ ಆ ಥರ ಇಡ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಲೈನ್ ಮಾಡ್ಕೋಬೇಕು. ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣುತ್ತೆ, ದೊಡ್ಡದಾಗಿದೆ, ಇನ್ನೊಂದು ಲೈನ್ ಬರುತ್ತೆ. ಆಮೇಲೆ ಇಲ್ಲಿ ಸಿಂಗಲ್ ಲೈನ್ ಇಲ್ಲ, ಎಲ್ಲ ಕಡೆ ಡಬಲ್ ಲೈನೇ ಮಾಡಿದ್ದೀನಿ, ಸಿಂಗಲ್ ಇಲ್ಲ. ಈ ಸೈಡು ಆ ಸೈಡು ಬರೋಂಗೆ ಮಾಡಿದ್ದೀನಿ ಗಿಡ. ಮೊದಲು ನಾನು ಹಳೇ ಗಾರ್ಡನ್ನಲ್ಲಿ ಒಂದೊಂದೇ ಸಾಲು ಇಡ್ತಾ ಇದ್ದಿದ್ದು. ಇವಾಗ ಅಷ್ಟೊಂದು ಜಾಗ ಸಿಗೋಲ್ಲ, ಸ್ವಲ್ಪ ಕಮ್ಮಿನೇ ಆಯಿತು ಅನಿಸ್ಬೇಕು.
ಅದರಿಂದ ನಾನು ಒಂದು ಲೈನಲ್ಲಿ 2 ಸಾಲು ಗಿಡ ಬರೋಂಗೆ ಮಾಡ್ಕೊಂಡು ಗಿಡಗಳು ಬೆಳೆಸ್ತಾಯಿದ್ದೀನಿ. ಆಮೇಲೆ ಇವೆಲ್ಲ ಸ್ವಲ್ಪ ಬಳ್ಳಿಗಳು ಅವೆಲ್ಲ ಸ್ವಲ್ಪ ಜಾಗ ಚೇಂಜ್ ಮಾಡಬೇಕು. ಆಮೇಲೆ ಇದನ್ನು ತೆಗಿಬೇಕು, ಆ ಸೈಡು ಇಲ್ಲಿ ಓಡಾಡೋಕ್ಕೆ ಜಾಗ ಬಿಟ್ಕೋಬೇಕು ಅಂದ್ಕೊಂಡಿದ್ದೀವಲ್ಲ, ಇಲ್ಲೂ ಏನೇನು ಬೇಕೋ ಇಟ್ಕೊಂಡು ಬೇಡದೇ ಇರೋವೆಲ್ಲ ತೆಗಿತೀನಿ ನಾನು. ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ಭಾನುವಾರ ನನ್ನ ಮೊಮ್ಮಗನೇ ಮ್ಯಾಗಿ ಮಾಡ್ದ, ಅದರಿಂದ ನಮಗೆಲ್ಲ ಕೆಲಸ ಆಯಿತು. ನಾನು ಮಧ್ಯಾಹ್ನ ಹೋಗಿ ಅಡುಗೆ ಮಾಡಿದ್ದು. ಮತ್ತು ಸೋಮವಾರ ಫುಲ್ಲು ಮಳೆ. ನೋಡ್ತೀನಿ ಸೋಮವಾರ ನಾನು ಏನಾಗುತ್ತೋ ಅದನ್ನು ಸಾಧ್ಯ ನಿಮಗೆ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ರಾತ್ರಿಯೇ ಮಳೆ ಬರ್ತಾಯಿತ್ತು, ಇನ್ನು ಬೆಳಗ್ಗೆನೂ ನಾನು ಎದ್ದಾಗ ಮಳೆ ಬರ್ತಾಯಿತ್ತು. ಅದಕ್ಕೆ ಮೇಲೆ ಹೋಗಿಲ್ಲ ಸೋಮವಾರ. ಈ ಥರ ಇದೆ ಇವಾಗ ಜೋಡಿಸಿರೋದು. ಇನ್ನೊಂದು ಚೂರು ಆ ಕಡೆ ಪಾಟ್ಗಳು ಈ ಕಡೆ ಪಾಟ್ ಇಡ್ಬೋದು ಅಷ್ಟೇ. ಜೋಡ್ಸೋದು ಮಾತ್ರ ಹಿಂಗೆ ಸಾಲೇ ಜೋಡ್ಸೋದು ನಾನು. ಇವಾಗ ಅದನ್ನು ಹೂವು ಕಿತ್ಕೊಂಡು ಹೋಗೋದೇನು ಇದು ವಿಡಿಯೋ ಮಾಡಲಿಲ್ಲ. ಹೂವೆಲ್ಲ ಇದಿಷ್ಟು ಕೆಲಸ ಆಗೋಷ್ಟೊತ್ತಿಗೆ 2:30 ಆಗಿತ್ತು ನಮಗೆ. ಬೆಳಗ್ಗೆ 6 ಗಂಟೆಗೆ ಬಂದರೆ ತಿಂಡಿ ತಿನ್ನೋಕೆ ಹೋದ್ಮೇಲೆ ಬಂದು ಕೆಲಸ ಮಾಡಿ ಮುಗಿಸಿ ಎಲ್ಲ ತೊಳೆದು ಕ್ಲೀನ್ ಮಾಡಿದಾಗ 2:30 ಆವಾಗ ಹೋಗ್ಬಿಟ್ಟು ನಾನು ಸ್ವಲ್ಪ ಅಡುಗೆ ಮಾಡಿ ಸ್ನಾನ ಮಾಡಿ ಮಲ್ಕೊಂಬಿಟ್ಟಿದ್ದು. ಮತ್ತು ಸಾಯಂಕಾಲ ಎದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು, ಅವತ್ತು ಭಾನುವಾರ ಅಂತೀವಿ, ಇಡೀ ದಿನ ಫುಲ್ಲು ಕೆಲಸ ಇರುತ್ತೆ. ಆಮೇಲೆ ಅವತ್ತು ಸಾಯಂಕಾಲ ಒಂಚೂರು ಪಡ್ಡುಗೆ ಹಾಕಿದ್ದೆ, ಪಡ್ಡುದು ಆಮೇಲೆ ಗೋಧಿ ಹುರಿದು ಉಂಡೆ ಮಾಡೋಣ ಅಂತ ಇಟ್ಟಿದ್ದೆ. ಅದನ್ನು ಆಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಒಂಚೂರು ತಿರ್ಗಾ ಮಾರನೇ ದಿನ ಸೋಮವಾರಕ್ಕೆ ಒಂಚೂರು ಅದರ ಉಂಡೆ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಪುಡಿ ಮಾಡಿ ಸಕ್ಕರೆ ತುಪ್ಪ ಹಾಕಿ ಕಲಸಿ ಇಟ್ಟಿದ್ದೀನಿ. ಅದು ಅಲ್ಲದೆ ಅದು ಪಡ್ಡುಗೆ ರುಬ್ಬಿದ್ದು ಅದೆಲ್ಲ ಆದಮೇಲೆ ಅದಿಷ್ಟು ಕೆಲಸ ಆಗೋಷ್ಟೊತ್ತಿಗೆ ಕೊನೆಗೆ 9:30 ಅಷ್ಟೊತ್ತು ಕೆಲಸ ಆಯಿತು ಭಾನುವಾರ. ನಮಸ್ತೆ.